ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಆ್ಯಂಡ್ ರಿವ್ಯೂಸ್. ತಿರು ಮಾಣಿಕ್ಕಂ ಇದು 2024 ತಮಿಳ್ ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರೋಂಥ ಒಂದು ಸಿನಿಮಾ ಸ್ಟಾರಿಂಗ್ ಸಮುದಿರಕಣಿ, ಕರೆಂಟ್ಲಿ ಸ್ಟ್ರೀಮಿಂಗ್ ಇನ್ ZEE5 OTT ಪ್ಲಾಟ್ಫಾರ್ಮ್. ಕಥೆಯ ವಿಷಯಕ್ಕೆ ಬರೋದಾದ್ರೆ, ಮಾಣಿಕ್ಕಂ ಕೇರಳದ ಒಂದು ಹಳ್ಳಿಯಲ್ಲಿ ಅವನ ಹೆಂಡತಿ ಮತ್ತು ಇಬ್ಬರು ಹೆಣ್ಣು ಮಕ್ಕಳ ಜೊತೆ ವಾಸ ಮಾಡ್ತಾ ಇರ್ತಾನೆ. ಜೀವನಕ್ಕಾಗಿ ಅವನು ಲಾಟ್ರಿ ಟಿಕೆಟ್ ಮಾರುವಂತ ಒಂದು ಅಂಗಡಿನ ಇಟ್ಕೊಂಡಿರ್ತಾನೆ. ಲಾಟ್ರಿ ಟಿಕೆಟ್ ವ್ಯಾಪಾರದಲ್ಲಿ ಅವನಿಗೆ ಅಷ್ಟೊಂದೇನು ಲಾಭ ಇರೋದಿಲ್ಲ. ಅದರಿಂದಾಗಿ ಅವನ ಕುಟುಂಬ ಬಡತನದಲ್ಲೇ ಇರುತ್ತೆ. ಮಾಣಿಕ್ಕಂನ ಒಂದು ಹೆಣ್ಣು ಮಗಳಿಗೆ ಸ್ಪಷ್ಟವಾಗಿ ಮಾತಾಡೋದಕ್ಕೆ ಬರ್ತಾ ಇರೋದಿಲ್ಲ. ಅದಕ್ಕಾಗಿ ಡಾಕ್ಟರ್ ಒಂದು ಆಪರೇಷನ್ ಮಾಡಬೇಕು ಅಂತ ಹೇಳಿರ್ತಾರೆ. ಆದ್ರೆ ಮಾಣಿಕ್ಕಂಗೆ ಆಪರೇಷನ್ ಮಾಡಿಸುವಷ್ಟು ದುಡ್ಡು ಇರೋದಿಲ್ಲ. ಅಷ್ಟೇ ಅಲ್ಲದೆ ಮಾಣಿಕ್ಕಂನ ಹೆಂಡತಿ ಅವನಿಗೂ ಗೊತ್ತಾಗ್ದೇನೆ ಪೊಲೀಸವರಿಂದಾನೇ ಸಾಲ ಇಸ್ಕೊಂಡಿರ್ತಾಳೆ. ಅದಕ್ಕೆ ಬಡ್ಡಿನೂ ಕಟ್ಟಕ್ಕಾಗ್ದೇನೆ ಒದ್ದಾಡ್ತಾ ಇರ್ತಾಳೆ. ಇಷ್ಟೆಲ್ಲ ಫೈನಾನ್ಷಿಯಲ್ ಇಶ್ಯೂಸ್ ಇರುವಂತಹ ಮಾಣಿಕ್ಕಂನ ಲಾಟ್ರಿ ಅಂಗಡಿಗೆ ಒಬ್ಬ ವಯಸ್ಸಾದಂತಹ ವ್ಯಕ್ತಿ ಲಾಟ್ರಿ ಟಿಕೆಟ್ ತಗೊಳ್ಳೋದಕ್ಕೆ ಬರ್ತಾನೆ. ಆ ವಯಸ್ಸಾದಂತಹ ವ್ಯಕ್ತಿ ಮಾಣಿಕ್ಕಂ ಹತ್ರ ಅವನ ಫ್ಯಾಮಿಲಿ ಪ್ರಾಬ್ಲಮ್ಸ್ ನೆಲ್ಲ ಹೇಳ್ಕೊಂಡಿರ್ತಾನೆ. ಮಾಣಿಕ್ಕಂಗೆ ಆ ವಯಸ್ಸಾದಂತಹ ವ್ಯಕ್ತಿಯ ಕಥೆನೆಲ್ಲ ಕೇಳಿ ಅವನ್ಗೆ ಅರ್ಥ ಆಗೋದು ಒಂದು ವಿಷಯ. ಅದೇನಂದ್ರೆ ಆ ಎಲ್ಲಾ ಪ್ರಾಬ್ಲಮ್ಸ್ಗೂ ಆ ಲಾಟ್ರಿ ಟಿಕೆಟ್ ಇಂದ ಬಂದಂತಹ ದುಡ್ಡೇನೆ ಸೊಲ್ಯೂಷನ್ ಅಂತ. ಆ ವಯಸ್ಸಾದಂತಹ ವ್ಯಕ್ತಿ 4 ಲಾಟ್ರಿ ಟಿಕೆಟ್ ಅನ್ನ ಖರೀದಿ ಮಾಡ್ತಾನೆ. ಆ 4 ಟಿಕೆಟ್ ನ ಒಟ್ಟು ಬೆಲೆ 200 ರೂಪಾಯಿ ಆಗಿರುತ್ತೆ. ಆ 200 ರೂಪಾಯಿ ಕೊಡೋದಕ್ಕೆ ಅವನ ಜೇಬಿಗೆ ಕೈ ಹಾಕಿದಾಗ ಅವನಿಗೆ ಗೊತ್ತಾಗುತ್ತೆ ಅವನ ದುಡ್ಡು ಎಲ್ಲೋ ದಾರಿಯಲ್ಲಿ ಬರ್ಬೇಕಾದ್ರೆ ಮಿಸ್ ಆಗಿದೆ ಅಂತ. ಮಾಣಿಕ್ಕಂಗೆ ಆ ತಾತ ನೆಕ್ಸ್ಟ್ ದಿನ ಹಣನ ತಂದು ಕೊಡೋದಾಗಿ ಹೇಳಿ, ಅಷ್ಟೇ ಅಲ್ಲದೆ ಆ ಲಾಟ್ರಿ ಟಿಕೆಟ್ ಅನ್ನ ತಾತನ ಹೆಸರಲ್ಲಿ ಅಂಗಡಿಲಿ ಇಟ್ಕೊಂಡಿರೋದಕ್ಕಾಗಿ ರಿಕ್ವೆಸ್ಟ್ ಮಾಡಿ ಆ ತಾತ ಅವನ ಮನೆಗೆ ಹೋಗಿರ್ತಾನೆ. ಆ 4 ಲಾಟ್ರಿ ಟಿಕೆಟ್ ಅಲ್ಲಿ ಒಂದು ಲಾಟ್ರಿ ಟಿಕೆಟ್ಗೆ 1.5 ಕೋಟಿ ಪ್ರೈಸ್ ಅಮೌಂಟ್ ಬಂದಿರೋದು ಮಾಣಿಕ್ಕಂಗೆ ಗೊತ್ತಾಗುತ್ತೆ. ಈ ವಿಷಯ ಕೇಳಿ ಮಾಣಿಕ್ಕಂಗೆ ತುಂಬಾ ಸಂತೋಷ ಆಗುತ್ತೆ. ಅಷ್ಟೇ ಅಲ್ಲದೆ ಆ ಲಾಟ್ರಿ ಟಿಕೆಟ್ ನ ತಾತನಿಗೆ ಹೇಗಾದ್ರೂ ಮಾಡಿ ತಲುಪಿಸೋದಕ್ಕೆ ಡಿಸೈಡ್ ಮಾಡ್ತಾನೆ. ಸಡನ್ ಆಗಿ ಮಾಣಿಕ್ಕಂಗೆ ಅವನ ಹೆಂಡತಿಯಿಂದ ಕಾಲ್ ಬರುತ್ತೆ. ಮತ್ತೆ ಈ ವಿಷಯನ ಅವ್ರ ಹೆಂಡತಿಗೂ ತಿಳಿಸ್ತಾನೆ. ಅಲ್ಲಿಂದ ಮಾಣಿಕ್ಕಂಗೆ ಎದುರಾಗುವಂತಹ ಅಡ್ಡಿ ಆತಂಕಗಳು ಮತ್ತೆ ಅವನು ಅದನ್ನೆಲ್ಲ ದಾಟಿ ಆ ತಾತನಿಗೆ ಲಾಟ್ರಿ ಟಿಕೆಟ್ ಅನ್ನ ತಲುಪಿಸೋದಕ್ಕೆ ಆಗುತ್ತೋ ಇಲ್ವೋ ಅನ್ನೋದೇ ಈ ಒಂದು ಫಿಲ್ಮ್ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ಆಕ್ಟಿಂಗ್ ವೈಸ್ ಎಲ್ಲಾ ಕ್ಯಾರೆಕ್ಟರ್ಸ್ ಇಂಪ್ರೆಸಿವ್ ಆಗಿ ಮಾಡಿದ್ದಾರೆ. ಎಸ್ಪೆಷಲಿ ಸಮುದಿರಕಣಿ ಆಸ್ ಮಾಣಿಕ್ಕಂ ಅವರ ಆಕ್ಟಿಂಗ್ ಈ ಒಂದು ಫಿಲಮ್ ಅಲ್ಲಿ ಫಸ್ಟ್ ಇಂದ ಲಾಸ್ಟ್ ತನಕ ತುಂಬಾ ಸೆಟಲ್ಡ್ ಆಗಿ ಬಂದಿದೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ಒಂದು ಇಂಟ್ರೆಸ್ಟಿಂಗ್ ಐಡಿಯಾನ ಚೂಸ್ ಮಾಡ್ಕೊಂಡಿದ್ದಾರೆ ಮತ್ತೆ ಅದನ್ನ ಡೆವಲಪ್ ಮಾಡಿ ಸ್ಟೋರಿ ಮಾಡಿದ್ದಾರೆ. ಇನ್ ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ, ಫಸ್ಟ್ ಹಾಫ್ ಆಫ್ ದ ಸ್ಟೋರಿ ಸ್ಕ್ರೀನ್ ಪ್ಲೇ ಎಲ್ಲೂ ಕೂಡ ಡೈರೆಕ್ಟರ್ ಟೈಮ್ ವೇಸ್ಟ್ ಮಾಡೋದಿಲ್ಲ. ಡೈರೆಕ್ಟ್ ಮೇನ್ ಸ್ಟೋರಿಗೆ ಬರ್ತಾರೆ. ನರೇಷನ್ ತುಂಬಾ ಗ್ರಿಪ್ಪಿಂಗ್ ಆಗಿ ತಗೊಂಡೋಗಿದ್ದಾರೆ. ಪ್ರತಿ 10 ನಿಮಿಷಕ್ಕೂ ಬರುವಂತಹ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇಂದಾಗಿ ನನಗೆ ಸ್ಕ್ರೀನ್ ಪ್ಲೇ ಎಲ್ಲೂ ಕೂಡ ಬೋರ್ ಅಂತ ಆಗ್ಲಿ ಸ್ಲೋ ಅಂತ ಆಗ್ಲಿ ಅನಿಸ್ಲಿಲ್ಲ. ಕಂಪ್ಲೀಟ್ಲಿ ಎಂಗೇಜಿಂಗ್ ಆಗಿ ಬಂದಿದೆ. ಸೆಕೆಂಡ್ ಹಾಫ್ ಆಫ್ ದ ಫಿಲಮ್ ಅಲ್ಲೂ ಸ್ಕ್ರೀನ್ ಪ್ಲೇ ಫಸ್ಟ್ 20 ಮಿನಿಟ್ಸ್ ಎಂಗೇಜಿಂಗ್ ಆಗಿ ಬಂದಿದೆ. ಅದಾದ್ಮೇಲೆ ನೆಕ್ಸ್ಟ್ ಮಾಣಿಕ್ಕಂ ಸತ್ಯ ಮತ್ತು ಧರ್ಮಕ್ಕೆ ಯಾಕೆ ಅಷ್ಟೊಂದು ಬೆಲೆ ಕೊಡ್ತಾನೆ ಮತ್ತೆ ಯಾಕೆ ಅಷ್ಟೊಂದು ಹೋರಾಡ್ತಾನೆ ಅನ್ನೋದಕ್ಕೆ ಒಂದು ಫ್ಲಾಶ್ ಬ್ಯಾಕ್ ಸ್ಟೋರಿ ಒಂದು 15 to 20 ಮಿನಿಟ್ಸ್ ಬರುತ್ತೆ. ಅದು ಕೂಡ ನನಗೆ ಇಂಪ್ರೆಸಿವ್ ಅಂತ ಅನಿಸ್ತು. ಅಲ್ಲಿವರೆಗೂ ಸ್ಕ್ರೀನ್ ಪ್ಲೇ ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿ ಹೋಗ್ತಾ ಇರುತ್ತೆ. ಅದಾದ್ಮೇಲೆ ಬರುವಂತಹ ಲಾಸ್ಟ್ 20 to 25 ಮಿನಿಟ್ಸ್ ಆಫ್ ದ ಫಿಲಮ್ ಸಡನ್ ಆಗಿ ಡ್ರಾಪ್ ಆಗುತ್ತೆ. ಅಲ್ಲಿಂದ ನಾನು ಮೂವಿ ಇನ್ನೂ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ, ಇನ್ನೂ ಒಂದಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಸ್ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಬಟ್ ಡೈರೆಕ್ಟರ್ ಏನು ಕೂಡ ರಿಸ್ಕ್ ತಗೊಳಕ್ಕೆ ಹೋಗಿಲ್ಲ. ಕ್ಲೈಮ್ಯಾಕ್ಸ್ ಅಲ್ಲಿ ಫಿಲಮ್ ನ ತುಂಬಾ ಸಿಂಪಲ್ ಆಗಿ ಎಂಡ್ ಮಾಡ್ತಾರೆ. ಮಾಣಿಕ್ಯಂನ ಬಾಮೈದ ಪೊಲೀಸ್ ಮತ್ತು ಮಾಣಿಕ್ಯಂ ಮಧ್ಯ ನಡೆಯುವಂತಹ ಟಾಮ್ ಅಂಡ್ ಜೆರಿ ಗೇಮ್ ಏನೇ ಸೆಕೆಂಡ್ ಹಾಫ್ ಅಲ್ಲಿ ಮೇಜರ್ ಹೈಲೈಟ್. ಆದ್ರೆ ಡೈರೆಕ್ಟರ್ ಆ ಪೋರ್ಷನ್ಸ್ ಮೇಲೆನೆ ಸರಿಯಾಗಿ ವರ್ಕ್ ಮಾಡ್ದಂಗೆ ಕಾಣ್ತಾ ಇಲ್ಲ. ಸೆಕೆಂಡ್ ಹಾಫ್ ಅಲ್ಲಿ ಆ ಒಂದು ಪೋರ್ಷನ್ಸ್ ನ ಆದಷ್ಟು ಬೇಗ ಎಂಡ್ ಮಾಡ್ತಾರೆ. ಅಂದ್ರೆ ಆ ಪೋರ್ಷನ್ಸ್ ಇನ್ಕಂಪ್ಲೀಟ್ ಅಂತ ಅನಿಸ್ತು. ಫಸ್ಟ್ ಹಾಫ್ ಅಲ್ಲಿ ಬರುವಂತಹ ತಂಬಿ ರಾಮಯ್ಯ ಅವರ ಕ್ಯಾರೆಕ್ಟರ್ ನ ಫಸ್ಟ್ ಹಾಫ್ ಅಲ್ಲೇನೆ ಎಂಡ್ ಮಾಡ್ತಾರೆ. ಆ ಕ್ಯಾರೆಕ್ಟರ್ ನ ಯೂಸ್ ಮಾಡ್ಕೊಂಡು ಸೆಕೆಂಡ್ ಹಾಫ್ ಅಲ್ಲಿ ಇನ್ನೊಂದಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಸ್ ನ ಇಡಬಹುದಾಗಿತ್ತು. ಆದ್ರೆ ಡೈರೆಕ್ಟರ್ ಅದನ್ನ ಮಿಸ್ ಮಾಡ್ಕೊಂಡಿದ್ದಾರೆ. ಏನು ಸಹ ಡಿಫ್ರೆಂಟ್ ಆಗಿ ಯೋಚನೆ ಮಾಡಕ್ಕೆ ಹೋಗಿಲ್ಲ. ಅದರಿಂದಾಗಿ ಡೈರೆಕ್ಟರ್ ಆ ಒಂದು ಕ್ಯಾರೆಕ್ಟರ್ ನ ಒಂದ್ ರೀತಿ ವೇಸ್ಟ್ ಮಾಡಿದ್ದಾರೆ ಅಂತ ಅನಿಸ್ತು. ಸಾಂಗ್ಸ್ ಮತ್ತು ಬ್ಯಾಕ್ ಗ್ರೌಂಡ್ ಸ್ಕೋರ್ ತಕ್ಕ ಮಟ್ಟಿಗೆ ಇಂಪ್ರೆಸಿವ್ ಆಗಿ ಬಂದಿದೆ. ಲಾಸ್ಟ್ 20 to 25 ಮಿನಿಟ್ಸ್ ಪೋರ್ಷನ್ ಬಿಟ್ರೆ ಮೂವಿ ನನಗೆ ಫಸ್ಟ್ ಇಂದ ಲಾಸ್ಟ್ ತನಕ ಎಲ್ಲೂ ಕೂಡ ಡಿಸಪಾಯಿಂಟ್ ಮಾಡ್ಲಿಲ್ಲ. ಫಸ್ಟ್ ಇಂದ ಲಾಸ್ಟ್ ವರೆಗೂ ಸ್ಟೋರಿ ಟೆಲ್ಲಿಂಗ್ ತುಂಬಾ ನ್ಯಾಚುರಲ್ ಆಗಿ ಬಂದಿದೆ. ಪರರ ದುಡ್ಡು ಪಾಷಾಣಕ್ಕೆ ಸಮ ಅನ್ನೋ ಒಂದು ಬ್ಯೂಟಿಫುಲ್ ಮೆಸೇಜ್ ನ ಡೈರೆಕ್ಟರ್ ಸ್ಟೋರಿ ಮೂಲಕ ಜನರಿಗೆ ಹೇಳಿರೋದು ನನ್ನ ಪ್ರಕಾರ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಫಿಲಂ. ಓವರ್ ಆಲ್ ಆಗಿ ನನಗೆ ಒಂದು ಫಿಲಂ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ಫಿಲಂಗೆ ಕೊಡ್ತಾ ಇರುವಂತ ರೇಟಿಂಗ್ 3.5 ಔಟ್ ಆಫ್ 5. ಇನ್ನು ನೀವೇನಾದ್ರೂ ಮೆಸೇಜ್ ಓರಿಯೆಂಟೆಡ್ ಫ್ಯಾಮಿಲಿ ಮೂವೀಸ್ ನ ಇಷ್ಟಪಡೋರಾದ್ರೆ ಈ ಫಿಲಂ ನಿಮ್ಗೆ ಮಸ್ಟ್ ವಾಚ್. ಇದಿಷ್ಟು ಫಿಲಂ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ಫಿಲಂ ನೋಡಿದಿರಾ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.